ಎಲ್ಲರಿಗೂ ನಮಸ್ತೆ. ಇವತ್ತು ನೀವು ನೋಡುವಾಗನೇ ಕಾಣಬಹುದು ಒಳ್ಳೆ ನೊಣಗಳಿವೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಸೂಪರ್ ಮಾಡೋದು ಹಾಕಿದ್ವಿ ನೋಡಿ. ಹೌದು, ಹಾಗೆ ಮಾಡಿದೆ. ಅಂದರೆ ಈಗ ಸ್ವಲ್ಪ ಇದಾಗಿ ಬ್ರೂಡಲ್ಲಿ ಗಂಡನಗಳ ಮಟ್ಟ ಇರಲಿಲ್ಲ, ಹಾಗೆ ಸೂಪರಲ್ಲಿ ಇಟ್ಟಿತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡಿದೆ, ಸರಿ ಆಯಿತು ಬಿಡಿ. ಅದು ಜೇನನ್ನು ತೆಗೆಯುವಂಥದ್ದು. ಏಕೆಂದರೆ ನನಗೆ ಈಗ ಬೇರೆಯವ್ರ ಕುಟುಂಬ ಕೇಳಿದರೆ ಹಾಗೆ ಒಂದು ಕೊಡಬೇಕು. ಇನ್ನೊಂದು ಫುಲ್ಲು ನೊಣಗಳಾಗಿದೆ, ಅಡಿಮಣ್ಣಲ್ಲೆಲ್ಲ ಫುಲ್ಲಾಗಿ ಸೂಪರ್. ಈ ಒಂದು ಬಾಕ್ಸ್ ಎಲ್ಲ ಮುಚ್ಚಳಕ್ಕೆ ಬಂದಿತ್ತು. ಫ್ರೇಮ್ ತೆಗೆದು ನೋಡ್ತೇನೆ ಸ್ನೇಹಿತರೆ, 5-6 ರಾಣಿ ಕಳೆ ಫ್ರೇಮಲ್ಲಾಗಿದೆ, ರಾಣಿ ಕಣ್ಣ ನೋಡಿ. ಆದರೆ ಇದನ್ನು ಉಳಿಸುವಾಗಿಲ್ಲ, ಯಾಕಂದರೆ ಗಂಡು ನೊಣಗಳಿಂದ ಮಾಡಿದ್ದಲ್ಲ. ಇದು ರಾಣಿ ಫೇಲ್ ಆಗ್ತದೆ, ಗಂಡು ಮೊಟ್ಟೆನೇ ಇಡ್ತದೆ. ಹಾಗೆ ಇದನ್ನು ನಾವು ಗಂಡು ಮೊಟ್ಟೆ ಏನು ಇದಕ್ಕೆ ಇಡಬೇಡಿ. ಏಕೆ ಇಡಬಾರ್ದು ಅಂತ ಹೇಳಿದ್ದಂದರೆ, ಇಲ್ಲಿಟ್ಟರೆ ಪುನಃ ಇದು ಪಾಲಾಗಿ ಹೋಗೋ ಜಾಸ್ತಿ ಇರುತ್ತೆ. ಯಾಕಂದರೆ ಗಂಡು ನೊಣಗಳ ಮೊಟ್ಟೆ ಪುನಃ ಇಡ್ತಿರ್ತದಲ್ಲ. ಹಾಗೆ ಇದನ್ನು ನಾವು ಕೊಂಡೋಗುವ ಪೆಟ್ರಿಗೆ ಇತ್ತೆ ಗಂಡು ನೊಣಗಳದ್ದು. ಮುಂದಿನ ದಿನಗಳಲ್ಲಿ ಸ್ಟೋರೇಜ್, ಫುಡ್ ಸ್ಟೋರೇಜ್ ತುಂಬಿಸ್ತವೆ. ಇದು 1 ತಿಂಗಳು ಬಿಟ್ಟು ಇದನ್ನು ಸೂಪರಿಗೆ ನೆಕ್ಸ್ಟ್ ಕಟ್ಟಿ ಕೊಡ್ಬೋದು. ಈಗಾಗಲೇ ಜನವರಿ ಸ್ಟಾರ್ಟಿಂಗಲ್ಲಿ, ಫೆಬ್ರವರಿ ಆಗಿ ತುಂಬ್ತದೆ. 2 ಫ್ರೇಮ್ ಅಥವಾ 3 ಫ್ರೇಮ್ ಡಿವಿಷನ್ ಇವತ್ತು ನಾನು ಮಾಡಲಿಕ್ಕೆ ಹೊರಟಿದ್ದಂಥದ್ದು. ಹೀಗೆ ಮಾಡುವಂಥದ್ದು. ಲಾಸ್ಟಿಗೆ ತುಪ್ಪವನ್ನು ತೆಗಿಬೇಕು, ಇಲ್ಲಾಂದರೆ ನಾವು ಪಾಲು ಮಾಡಿದ ನಂತರ ಇಟ್ಟರೆ, ಈಗ ಪಾಲಾಗಿ ಹೋದರೆ ತುಪ್ಪ ಎಲ್ಲ ಖಾಲಿಯರೇ ಇರ್ತದೆ, ಕುಡ್ದೋಗ್ತವೆ. ಈಗ ಪಾಲು ಮಾಡಿದ ನಂತರ ತುಪ್ಪವನ್ನು ತೆಗೆಯುವಂಥದ್ದು. ಮುಂದಿನ ದಿನಗಳಲ್ಲಿ ಸೂಪರಿಗೆ ಕಟ್ಟಿಕೊಡುವ, ಯಾಕಂದರೆ ದಿನಗಳೇನು ಇವೆ ಅಲ್ಲ. ಹಾಗೆ ಈ ವಿಡಿಯೋವನ್ನು ನೀವು ನೋಡಿ, ಸೂಪರ್ಗೆ ಜೇನುಕೊಣಗೆ ತುಪ್ಪವನ್ನು ಕಟ್ಟುವಂಥದ್ದು ಅಂತ. ಈಗ ಈ ಫ್ರೇಮನ್ನು ಈಚೆದಕ್ಕೆ ಇಡುವ. ಸರಿಯಾಗಿ ಪರ್ಫೆಕ್ಟಾಗಿ ಕ್ವೀನ್ ಉಂಟಾ ಇಲ್ವಾ ಅಂತ ನೋಡಬೇಕು. ಕ್ವೀನ್ ಈ ಪೆಟ್ಟಿಗೆ ಹೋಗಲೇಬಾರ್ದು. ಈ ಥರ ಪಾಲು ಮಾಡುವಾಗ ಈ ಪೆಟ್ಟಿಗೆ 2 ಅಥವಾ 3 ಫ್ರೇಮ್ ಹಾಕಿ, ಈ ಪೆಟ್ಟಿಗೆ 5 ಅಥವಾ 6 ಫ್ರೇಮ್ ಉಳಿಸಿ, ಇದರಲ್ಲಿ ರಾಣಿ ಉಳಿಬೇಕು. ಆವಾಗಲೇ ನಿಮಗೆ 15 ದಿನ ಡೆವಲಪ್ ಆಗಿ ಜೇನು ತೆಗೆಯುವಂಥದ್ದು. ಈಗ ನಾವು ರಾಣಿ ಎಲ್ಲ ಉಂಟಾ ಇಲ್ವ ಅಂತ ಕನ್ಫರ್ಮ್ ಆಗಿ ಮತ್ತೆ ಹೇಳ್ತೇನೆ ನೋಡಿ ಸ್ನೇಹಿತರೆ. ಇಲ್ಲೀಗ ನಾನು ಈ ಫ್ರೇಮ್ ಎಂಪ್ಟಿ ಕೊಟ್ಟದ್ದು, ಬೇಗ ಕಟ್ಟಲೆ ಅಂತ. ಪಾಲಾಗೋದು ಕೂಡ ಇಲ್ಲ. ಇನ್ನೂ 2 ಫ್ರೇಮ್ ಈ ಥರ ಕಾಲಿಡುವಂಥದ್ದು. ಈಗ ಸ್ವಲ್ಪ ನೊಣಗಳು ಕಚ್ಚಿದ್ದಾವೆ. ಹಾಗೆ ಕೂಡ ಇಲ್ಲಿ ನೋಡಿ, ಕಣ್ಣಿಗೆಲ್ಲ ಕಚ್ಚಿದೆ. ಇದು 3 ಫ್ರೇಮ್ ಇಟ್ಟಂಥದ್ದು. ಕೆಳಗೆ ಅಡ್ಡಿ ಮೊಟ್ಟೆಗಳಿವೆ. ಇದನ್ನು ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ನೋಡುವ. ಒಂದು ಸಬ್ಸ್ಕ್ರೈಬ್ ಆಯ್ಕೊಳ್ಳಿ, ಹಾಗೂ ಲೈಕ್ ಕೊಡಿ. ನಾನು ಆಗ ಹೇಳಿದಾಗೆ ಈಚೆ ಲೆಫ್ಟ್ ಸೈಡಲ್ಲಿರೋ ಫ್ರೇಮು ಆ ಗಂಡು ಮೊಟ್ಟದ್ದು. ಇನ್ನೂ 2 ಫ್ರೇಮ್ ಎಕ್ಸ್ಟ್ರಾ ಸೇರಿಸಿ ಒಂದು ರಬ್ಬರ್ ಬ್ಯಾಂಡ್ ಕಟ್ಟಿ ಕೊಟ್ಟಂಥ ಫ್ರೇಮ್, ಅದು ಕೇರಳ ಮಾದರಿದಂತ. ಈಗ ಇದರಲ್ಲಿರುವ ಜೇನನ್ನೆಲ್ಲ ನಾನು ತೆಗಿತಿದ್ದೇನೆ ನೋಡಿ. ಈ ಥರ ತೆಗೆದಂಥದ್ದು ಪ್ಯೂರ್ ಜೇನು, ಒಳ್ಳೆ ತುಪ್ಪ ಇದೆ ನೋಡಿ. ಈ ಥರ ಇದೆಲ್ಲ ಒಳ್ಳೆ ಜೇನು ಕಟ್ಟಿದೆ, ಹಾಲೆ ಮರದ ಜೇನಂತ. ಇದನ್ನೆಲ್ಲ ಮನೆಗೆ ಕೊಂಡೋಗುವಂಥದ್ದು ನೋಡಿ. ಎಷ್ಟು ಅರ್ಧ kg 1/4 kg ಜೇನಿದೆ. ಈಗ ರಾತ್ರಿ ಆದ ಕಾರಣ ಅಷ್ಟು ಕ್ಲಿಯರ್ ಕಾಣ್ತಿಲ್ಲ. ಸರಿ, ಮುಂದಿನ ವಿಡಿಯೋದಲ್ಲಿ ಕಾಣುವ. ಇವತ್ತು ಸಿಕ್ಕಿದ ಜೇನು ನೋಡಿ. ಶುದ್ಧ ಜೇನು, ಹನಿ.